ನಮಸ್ಕಾರ ಎಲ್ಲರಿಗೂ. ನಾನು ವಿಜಯ ಹಿರೇಮಠ್. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಕೊಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ನಾನಿವತ್ತು ಮಕ್ಕಳಿಗೆ ರಜೆ ಅಲ್ವಾ, ಅದಕ್ಕೋಸ್ಕರ ಒಂದು ಸಿಹಿಯಾದ ಉಂಡೆ ತೊಗೊಂಡು ಬಂದೇನೆ. ಇದು ತುಂಬ ಸರಳವಾಗಿ ಮಾಡುವಂಥದ್ದು. ಚುರುಮುರಿಯಲ್ಲಿ ಮಾಡ್ಬೋದು, ಭತ್ತದ ಅರಳಿನಲ್ಲಿ ಮಾಡ್ಬೋದು, ಎರಡರಲ್ಲಿ ಮಾಡ್ಬೋದು. ನಾನು ಭತ್ತದ ಅರಳು 1 ಲೀಟ್ರ್ ತೊಗೊಂಡಿದ್ದೇನೆ. ಭತ್ತದ ಅರಳನ್ನ 1 ಲೀಟ್ರಿಗೆ ಅದಕ್ಕೆ 1 ಕಪ್ ಬೆಲ್ಲ ತೊಗೊಂಡಿದ್ದೇನೆ. 1 ಕಪ್ ಬೆಲ್ಲ ಕುಟ್ಟಿ ಪುಡಿ ಮಾಡಿಕೊಂಡು ಅದನ್ನು ಒಂದು ದಪ್ಪ ತಳದ ಪಾತ್ರೆಗೆ ಹಾಕಿದ್ದೇನೆ. ಅದು ಮುಳುಗುವಷ್ಟು ನೀರು ಹಾಕಿ ಬೆಲ್ಲ ಕರಗಿಸ್ತಾ ಇದ್ದೇನೆ. ಬೆಲ್ಲ ಎಳೆ ಪಾಕ ಬಂದರೆ ಸಾಕು. ಬರುತ್ತೆ ಅನ್ನುವಾಗ ಸ್ಟವ್ ಆಫ್ ಮಾಡಿಬಿಡೋಣ. ಸ್ಟವ್ ಆಫ್ ಮಾಡಿ 1 ಟೇಬಲ್ ಸ್ಪೂನ್ ತುಪ್ಪ ಸೇರಿಸ್ತಾ ಇದ್ದೇನೆ. ತುಪ್ಪ ಹಾಕಿದರೆ ಚೆನ್ನಾಗಿರುತ್ತೆ ಅಂಥೇಳಿ ಹಾಕಿದ್ದೇನೆ. ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಇದು ಮಿಕ್ಸ್ ಆದ ತಕ್ಷಣ 1 ಲೀಟ್ರ್ ಭತ್ತದ ಅರಳನ್ನು ಹಾಕಿ ಮಿಕ್ಸ್ ಮಾಡ್ತೇನೆ. ಪಾತ್ರೆನ ಸ್ಟೌವಿಂದ ಕೆಳಗಿಳಿಸ್ಬೇಕು. ದಪ್ಪ ತಳ ಪಾತ್ರೆಯನ್ನು ಬಿಸಿ ಇದ್ದೇ ಇರ್ತದೆ. ಕೆಳಗಡೆ ಇಳಿಸಿ ಮಿಕ್ಸ್ ಮಾಡಿ ಸ್ವಲ್ಪ ಆರಬೇಕಿದು, ಅಂದರೆ ಕೈಯಿಂದ ಮುಟ್ಟೋಕ್ಕೆ ಆಗೋ ಥರ. ಆವಾಗ ಸ್ವಲ್ಪ ಆರಿದಿರುತ್ತೆ. ಇದಕ್ಕೆ 1 ಟೇಬಲ್ ಸ್ಪೂನ್ ಬಿಳಿ ಎಳ್ಳು ಸೇರಿಸಿದ್ದೇನೆ ನಾನು. ಬಿಳಿ ಎಳ್ಳು ಸೇರಿಸಿ ಮಿಕ್ಸ್ ಮಾಡಿ ಕೈಯಿಂದ ಸ್ವಲ್ಪ ಒದ್ದೆ ಮಾಡ್ಕೋಬೇಕು. ಸ್ವಲ್ಪ ಒಂದೆರಡು 2-3 ಹನಿ ನೀರು ಸವರ್ಕೊಂಡು ಉಂಡೆ ಕಟ್ಟಿದರೆ ಕೈಗೆ ಬಿಸಿನೂ ತಾಗಲ್ಲ, ಉಂಡೆನೂ ಸರಿಯಾಗಿ ಹೊಂದಿಕೊಳ್ಳುತ್ತೆ. ನಾವು ಇದನ್ನು ಯಾವ ಶೇಪಲ್ಲಾದರೂ ದೊಡ್ಡದು ಚಿಕ್ಕದು ಕೂಡ ಮಾಡ್ಕೋಬೋದು. ಉಂಡೆ ಬೇಡಪ್ಪ ಅನ್ನೋರು ಪಾಕ ಆರಿದ ಮೇಲೆ ಭತ್ತದ ಅರಳು ಸೇರಿಸಿ ಇರುತ್ತೆ. ಸ್ವಲ್ಪ ಆರಿದ ತಕ್ಷಣ ಇದನ್ನು ನಾವು ಒಂದು ಪ್ಲೇಟ್ಗೆ, ದೊಡ್ಡ ಅಗಲವಾದ ತಟ್ಟೆಗಾಗಲಿ ಇಲ್ಲ ಪರಾತ್ಗಾಗಲಿ ಹಾಕ್ಕೊಂಡು ಬಿಡಿ ಬಿಡಿಯಾಗಿ ಆರಾಕಿದರೆ ಈ ಥರ ಬಿಡಿ ಬಿಡಿಯಾದ ಅರಳು, ಸಿಹಿ ಅರಳು ಸಿಗುತ್ತೆ ನಮಗೆ. ತಿನ್ನೋಕ್ಕೆ ಇದು ಚೆನ್ನಾಗಿರುತ್ತೆ ತುಂಬ. ಇದು ಕೂಡ ಒಂದೊಂದೇ ಬಾಯಲ್ಲಿ ಹಾಕ್ಕೊಂಡು ತಿನ್ಬೋದು, ಇಲ್ಲ ಉಂಡೆ ಬೇಕಂದರೆ ಉಂಡೆ ಮಾಡಿಕೊಂಡು ತಿನ್ಬೋದು. ಇದು ಎಲ್ಲರೂ ಇಷ್ಟಪಡ್ತಾರೆ, ಚಿಕ್ಕವರಿಂದ ದೊಡ್ಡವರವರೆಗೂ ಇಷ್ಟಪಡುವಂಥದ್ದು. ಇದು ಅರಳು ಅಂದರೆ ಎಲ್ಲರಿಗೂ ಇಷ್ಟನೇ. ಹೀಗಾಗಿ ಇದು ರಜದಲ್ಲಿ ಮಕ್ಕಳಿಗೆ ಇದೊಂದು ಸಿಹಿ ತಿಂಡಿನೂ ಆಗುತ್ತೆ. ಈ ಥರ ಮಾಡಿಕೊಂಡು ತಿನ್ಬೋದು. ನೀವು ಕೂಡ ಮಾಡಿ ನೋಡಿ. ಮಾಡಿರ್ತೀರ, ಅದು ನೀವು ಹೇಗೆ ಮಾಡ್ತೀರ ಅನ್ನೋದು ಕೂಡ ನನಗೆ ತಿಳಿಸಿ. ಧನ್ಯವಾದಗಳು. ನೋಡಿ, ಚೆನ್ನಾಗಿರುತ್ತೆ, ಮಾಡಿಕೊಂಡು ತಿನ್ಬೋದು ನಾವು ಕೂಡ. ಅರಳಿನ ಉಂಡೆ ರೆಡಿಯಾಗಿದೆ. ನಾನು 1 ಲೀಟ್ರ್ ಅರಳಿತ್ತು, ಅದಕ್ಕೆ ಒಂದು 10ರಿಂದ 15 ಉಂಡೆಗಳಾಗಿದೆ.